ನಮಸ್ಕಾರ ಮೇಷರಾಶಿಯವರೇ, ಇಂದು ನಾವು ಮೇಷರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಈ ಜೂನ್ ತಿಂಗಳಿನ ಕಷ್ಟಗಳೆಲ್ಲ ಕಳೆದು ಮುಂಬರುವ ಜುಲೈ ತಿಂಗಳ 4, 5, 6, 7ರ ದಿನಾಂಕಗಳಲ್ಲಿ ಮೂವರು ವ್ಯಕ್ತಿಗಳು ನಿಮ್ಮ ಕಾಲು ಹಿಡಿಯಲು ಅಂದರೆ ಕ್ಷಮೆ ಕೇಳಲು ಅಥವಾ ನಿಮ್ಮನ್ನು ಆಶ್ರಯಿಸಲು ಕಾಯುತ್ತಿದ್ದಾರೆ. ಈಗ ನಾನು ಹೇಳಲಿರುವ ವಿಷಯಗಳು ಕೇವಲ ಸಾಮಾನ್ಯ ಜ್ಯೋತಿಷ್ಯದ ವಿಷಯಗಳಲ್ಲ. ದಯವಿಟ್ಟು ನಾನು ಹೇಳುವ ಪ್ರತಿಯೊಂದು ಅಕ್ಷರವನ್ನು, ಪ್ರತಿಯೊಂದು ಮಾತನ್ನು ತುಂಬಾ ಶ್ರದ್ಧೆಯಿಂದ ಕೇಳಿ. ಈ ಮಾಹಿತಿಯನ್ನು ಕೇವಲ ಕಾಲಕ್ಷೇಪಕ್ಕಾಗಲಿ ಅಥವಾ ನಿಮ್ಮನ್ನು ಹೆದರಿಸುವುದಕ್ಕಾಗಲಿ ಖಂಡಿತ ನೀಡುತ್ತಿಲ್ಲ. ಏಕೆಂದರೆ ಕಳೆದ ಕೆಲವು ದಿನಗಳಿಂದ, ಕೆಲವು ತಿಂಗಳುಗಳಿಂದ ಹೇಳಬೇಕೆಂದರೆ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳು ಸಾಮಾನ್ಯವಾದವುಗಳಂತೂ ಅಲ್ಲವೇ ಅಲ್ಲ. ಇದು ನಿಮಗೆ ತಾನಾಗಿಯೇ ಕಾಣಿಸಿರುವುದು ಕೂಡ ಕೇವಲ ಕಾಕತಾಳೀಯ ಅಥವಾ ಸಾಧಾರಣ ವಿಷಯವಲ್ಲ. ನೀವು ಪಡುತ್ತಿರುವ ಸಂಕಟಗಳಿಗೆ, ನೀವು ಅನುಭವಿಸುತ್ತಿರುವ ಮಾನಸಿಕ ಕ್ಷೋಭೆಗೆ, ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ಒಳಗೊಳಗೆ ಕುದಿಯುತ್ತಿರುವ ನಿಮ್ಮ ಆವೇದನೆಗೆ ದೇವರು ತೋರಿಸುತ್ತಿರುವ ಒಂದು ದಿವ್ಯ ಮಾರ್ಗವಿದು. ಎಂದೂ ಇಲ್ಲದ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ತಿಳಿಯದ ಆತಂಕ, ಯಾರೊಂದಿಗೂ ಹಂಚಿಕೊಳ್ಳಲಾಗದ ನೋವು ನಿಮ್ಮನ್ನು ಒಳಗೊಳಗೆ ಕೊರೆಯುತ್ತಿದೆ. ನೀವು ಯಾರಿಗೂ ಯಾವುದೇ ಕೆಟ್ಟದ್ದನ್ನು ಮಾಡಿಲ್ಲ, ಯಾರ ಹಣ ಅಥವಾ ಆಸ್ತಿಯನ್ನು ಆಶಿಸಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲೆಯೂ ಹಗೆತನ, ದ್ವೇಷ ಯಾವುದೂ ಇಲ್ಲ. ನೀವು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳುತ್ತಾ, ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಕುಟುಂಬ ಚೆನ್ನಾಗಿರಬೇಕು, ನಿಮ್ಮವರು ಸಂತೋಷವಾಗಿರಬೇಕು ಎಂದು ಬಯಸುವವರು. 10 ಜನರಿಗೆ ಒಳ್ಳೆಯದು ಮಾಡದಿದ್ದರೂ ಪರವಾಗಿಲ್ಲ, ಕನಿಷ್ಠ ನಮ್ಮಿಂದ ಯಾರಿಗೂ ಕೀಡು ಉಂಟಾಗಬಾರದು ಎಂದು ಬದುಕುವ ಸ್ವಭಾವ ನಿಮ್ಮದು. ಆದರೆ ಇಲ್ಲೇ ಅಸಲಿ ಟ್ವಿಸ್ಟ್ ಇರುವುದು. ನೀವು ಎಷ್ಟು ಒಳ್ಳೆಯವರಾಗಿರುತ್ತೀರೋ, ನಿಮ್ಮ ಸುತ್ತಲಿರುವ ಪ್ರಪಂಚ ನಿಮ್ಮೊಂದಿಗೆ ಅಷ್ಟೇ ಕ್ರೂರವಾಗಿ ನಡೆದುಕೊಳ್ಳುತ್ತದೆ. ವಿಚಿತ್ರವೇನೆಂದರೆ, ಕೆಲವು ಜನ ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಹೊಟ್ಟೆಯುರಿ ಪಡುತ್ತಿದ್ದಾರೆ, ಬೆಂದು ಹೋಗುತ್ತಿದ್ದಾರೆ. ನೀವು ಜೀವನದಲ್ಲಿ ಮೇಲಕ್ಕೆ ಬರಬಾರದು, ಯಾವಾಗಲೂ ಕಷ್ಟಗಳನ್ನು ಅನುಭವಿಸುತ್ತಾ ಅವರ ಕೆಳಗೆ ಇರಬೇಕು, ನೀವು ಸಂತೋಷವಾಗಿರಬಾರದು ಎಂದು ಬಯಸುವವರು ಎಲ್ಲೋ ಹೊರಗಿಲ್ಲ. ನಿಮ್ಮ ಸುತ್ತಮುತ್ತಲೇ, ನಿಮ್ಮ ಮನೆಯಲ್ಲೇ, ನಿಮ್ಮ ಬಂಧುಗಳಲ್ಲಿಯೇ, ನಿಮ್ಮ ಸ್ನೇಹಿತರಲ್ಲಿಯೇ ಇದ್ದಾರೆ. ಮುಖ್ಯವಾಗಿ ಈಗ ನಿಮ್ಮ ಜೀವನದ ಸುತ್ತ ಸುತ್ತುತ್ತಿರುವ ಆ ಮೂವರು ವ್ಯಕ್ತಿಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸ್ಥಿತಿಯಲ್ಲಿದ್ದಾರೆ. ಮೇಷರಾಶಿಯವರ ಮುಂದೆ ಮೂವರು ವ್ಯಕ್ತಿಗಳು ಕಾಲು ಹಿಡಿದು ಕ್ಷಮೆ ಕೇಳಲು ಕಾಯುತ್ತಿದ್ದಾರೆ. ಅವರ ಹೆಸರುಗಳ ಮೊದಲ ಅಕ್ಷರಗಳ ಸಮೇತ ಹೇಳುತ್ತೇನೆ, ಬಹಳ ಜಾಗ್ರತೆಯಿಂದ ಕೇಳಿ. ಹಾಗೆಯೇ ಇವರಲ್ಲಿ ನಿಮ್ಮ ಜೀವನವನ್ನು ನಾಶ ಮಾಡಲು ಹವಣಿಸುತ್ತಿರುವವರು ಇದ್ದಾರೆ, ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರುವವರು ಇದ್ದಾರೆ. ಇಂದು ನಾನು ಹೇಳಲಿರುವ ಪ್ರತಿಯೊಂದು ಮಾತು, ಪ್ರತಿಯೊಂದು ವಿಷಯವೂ ಬಹಳಷ್ಟು ಮೇಷರಾಶಿಯವರ ಜೀವನದಲ್ಲಿ 100ಕ್ಕೆ 100ರಷ್ಟು ನಿಜವಾಗುತ್ತಿದೆ. ಅದಕ್ಕಾಗಿಯೇ ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲಿಯೂ, ಯಾವುದೇ ಪರಿಸ್ಥಿತಿಯಲ್ಲೂ ಬಿಟ್ಟುಬಿಡಬೇಡಿ. ಅರ್ಧಕ್ಕೆ ನಿಲ್ಲಿಸಿದರೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ರಹಸ್ಯವನ್ನು ಹಾಗೂ ಒಂದು ಅಮೂಲ್ಯವಾದ ಸಲಹೆಯನ್ನು ನೀವು ಕಳೆದುಕೊಂಡಂತೆ ಆಗುತ್ತದೆ. ಆದ್ದರಿಂದ ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಹಾಗೆಯೇ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬ ಮೇಷರಾಶಿಯವರು, ನಿಮ್ಮ ಮನಸ್ಸಿನಲ್ಲಿರುವ ಭಾರ ಕಡಿಮೆಯಾಗಲಿ, ನಿಮಗೆಲ್ಲವೂ ಒಳ್ಳೆಯದೇ ಆಗಲಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ಬಯಸುವ ಆ ಪ್ರಶಾಂತವಾದ ಜೀವನ ಪ್ರಯಾಣ ಸಾಗಲಿ ಎಂದು ಕೋರುತ್ತೇನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಸ್ತುತ ನಿಮ್ಮ ರಾಶಿಯ ಮೇಲಿರುವ ಗ್ರಹಗತಿಗಳನ್ನು ಗಮನಿಸಿದರೆ ಬಹಳ ಆಶ್ಚರ್ಯಕರವಾದ ವಿಷಯಗಳು ಹೊರಬರುತ್ತಿವೆ. ಗ್ರಹಗತಿಗಳ ಪ್ರಕಾರ ಮುಖ್ಯವಾಗಿ ಶನಿದೇವನ ಸಂಚಾರ ಅಂದರೆ ಶನಿ ದೃಷ್ಟಿಯ ಕಾರಣದಿಂದಾಗಿ ಈ ಮೇಷರಾಶಿಯವರ ಜೀವನದಲ್ಲಿ ಅನಿರೀಕ್ಷಿತ ಅಡಚಣೆಗಳು ಎದುರಾಗುತ್ತಿವೆ. ಮೇಷರಾಶಿ ಎನ್ನುವುದು ಅಗ್ನಿತತ್ವಕ್ಕೆ ಸಂಬಂಧಿಸಿದ್ದಾಗಿದೆ. ಇದರ ಅಧಿಪತಿ ಮಂಗಳ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸು ಯಾವಾಗಲೂ ಸಮುದ್ರದಂತಿರುತ್ತದೆ. ಸಮುದ್ರದಲ್ಲಿ ಅಲೆಗಳು ಹೇಗೆ ಪುಟಿದೆದ್ದು ಮತ್ತೆ ಶಾಂತವಾಗುತ್ತವೆಯೋ, ನಿಮ್ಮ ಮನಸ್ಸಿನಲ್ಲಿನ ಆಲೋಚನೆಗಳು ಕೂಡ ಹಾಗೆಯೇ ಯಾವಾಗಲೂ ಗೊಂದಲಮಯವಾಗಿ ಅಥವಾ ಚಂಚಲವಾಗಿ ಇರುತ್ತವೆ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಪರಿಸ್ಥಿತಿಗಳು ನಿಮ್ಮನ್ನು 10 ಹೆಜ್ಜೆ ಹಿಂದಕ್ಕೆ ಎಳೆಯುತ್ತವೆ. ಒಂದು ಕೆಲಸ ಇಂದು ಮುಗಿದು ಹೋಗುತ್ತದೆ, ನನ್ನ ಕಷ್ಟಗಳು ತೀರುತ್ತವೆ ಎಂದುಕೊಳ್ಳುವಷ್ಟರಲ್ಲಿ ಶನಿಗ್ರಹದ ಪ್ರಭಾವದಿಂದ ಆ ಕೆಲಸ ಕೊನೆಯ ಕ್ಷಣದಲ್ಲಿ ಕೈಜಾರಿ ಹೋಗುತ್ತದೆ. ಇದೆಲ್ಲವೂ ನಿಮ್ಮ ಕರ್ಮವಲ್ಲ, ಕೇವಲ ಪ್ರಸ್ತುತ ನಿಮ್ಮ ಮೇಲಿರುವ ನಕಾರಾತ್ಮಕ ಗ್ರಹಗತಿಗಳ ಪ್ರಭಾವವಷ್ಟೇ. ಇದನ್ನು ಕೇಳಿದ ನಂತರ ನೀವು ಆಶ್ಚರ್ಯಪಡುತ್ತೀರಿ. ಇನ್ನು ಮುಂಬರುವ ಜುಲೈ 4, 5, 6, 7ರ ಈ ದಿನಗಳಲ್ಲಿ ನಿಮ್ಮ ಜೀವನ ನೀವು ಊಹಿಸದ ರೀತಿಯಲ್ಲಿ ಅದ್ಭುತವಾಗಿರಲಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಮುಖ್ಯವಾದ ಫೋನ್ ಕಾಲ್ ನಿಮಗೆ ಬರಲಿದೆ. ಆ ಒಂದು ಫೋನ್ ಕಾಲ್ ನಿಮ್ಮ ಆಲೋಚನೆಗಳನ್ನು ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ಅದು ನಿಂತು ಹೋಗಿರುವ ನಿಮ್ಮ ಹಣದ ಬಗ್ಗೆ ಇರಬಹುದು ಅಥವಾ ನಿಮ್ಮ ಕೆರಿಯರ್ಗೆ ಅಂದರೆ ಉದ್ಯೋಗ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ
ಒಂದು ಅದ್ಭುತವಾದ ಅವಕಾಶವಾಗಿರಬಹುದು. ಇಷ್ಟು ದಿನ ಯಾವ ದಾರಿಯಿಂದ ನಿಮಗೆ ಕಷ್ಟಗಳು ಬಂದಿದ್ದವೋ ಅದೇ ದಾರಿಯಿಂದ ಈಗ ನಿಮಗೆ ಅದೃಷ್ಟವೂ ಬರಲಿದೆ. ಮೇಷರಾಶಿಯವರು ಸಹಜವಾಗಿಯೇ ತುಂಬಾ ಒಳ್ಳೆಯವರು. 190ರಷ್ಟು ಮೇಷರಾಶಿಯವರ ಮನಸ್ಸು ಬಹಳ ಸ್ವಚ್ಛವಾಗಿದ್ದು ಸಣ್ಣ ಮಗುವಿನ ಮನಸ್ಸಿನಂತಿರುತ್ತದೆ. ಕಲ್ಮಶವಿಲ್ಲದ ಮನಸ್ಸು ನಿಮ್ಮದು. ಎದುರಿಗಿರುವವರು ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ಸಾಕು, ನಿಮ್ಮ ಮನಸ್ಸು ತಕ್ಷಣ ಕರಗಿ ಹೋಗುತ್ತದೆ. ಅವರ ನೋವನ್ನು ನೋಡಿ ನೀವು ಪ್ರಶಾಂತವಾಗಿ ನಿದ್ರಿಸಲು ಸಾಧ್ಯವಿಲ್ಲ. ನೀವು ಹೊಟ್ಟೆ ಹಸಿದುಕೊಂಡಿದ್ದರೂ ಪರವಾಗಿಲ್ಲ, ಎದುರಿಗಿರುವವರಿಗೆ ಅನ್ನ ಹಾಕುವ ಗುಣ ನಿಮ್ಮದು. ಆದರೆ ಇಲ್ಲಿ ನೀವು ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ನಿಮಗಿರುವ ಈ ಒಳ್ಳೆಯತನವನ್ನು, ಈ ದಯಾಗುಣವನ್ನು ಕೆಲವು ಕೆಲಸಕ್ಕೆ ಬಾರದ ಜನರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಒಳ್ಳೆಯತನವನ್ನು ಅವರು ನಿಮ್ಮ ದೌರ್ಬಲ್ಯ ಎಂದುಕೊಳ್ಳುತ್ತಿದ್ದಾರೆ. ನೀವು ಎಲ್ಲರನ್ನೂ ಬೇಗನೆ ನಂಬಿಬಿಡುತ್ತೀರಿ. ಯಾರಾದರೂ 2 ಒಳ್ಳೆಯ ಮಾತುಗಳನ್ನು ಆಡಿದರೆ ಕರಗಿ ಹೋಗುತ್ತೀರಿ. ಆ ನಂಬಿಕೆಯೇ ಈಗ ನಿಮಗೆ ಪೆಟ್ಟು ನೀಡುತ್ತಿದೆ. ಯಾರನ್ನು ನೀವು ಕುರುಡಾಗಿ ನಂಬಿದ್ದೀರೋ ಅವರೇ ನಿಮ್ಮ ಬೆನ್ನ ಹಿಂದೆ ಹಳ್ಳ ತೋಡುತ್ತಿದ್ದಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು, ನಿಮ್ಮ ಕೌಟುಂಬಿಕ ವಾತಾವರಣವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ಸಮಯ ಸಾಧಿಸಿ ನಿಮಗೆ ಪೆಟ್ಟು ನೀಡುವವರು ನಿಮ್ಮ ಸುತ್ತಮುತ್ತ ಬಹಳ ಜನರಿದ್ದಾರೆ. ಮೊದಲನೆಯ ವ್ಯಕ್ತಿ, ಮುಖ್ಯವಾಗಿ ನಿಮ್ಮ ಮನೆಗೆ ಪದೇ ಪದೇ ಬರುವ ಮೊದಲ ವ್ಯಕ್ತಿಯ ಬಗ್ಗೆ ನೀವು ಈಗ ತುಂಬಾ ಜಾಗರೂಕರಾಗಿರಬೇಕು. ಆ ವ್ಯಕ್ತಿ ಹೊರಗೆ ಮಾತ್ರ ನಿಮಗೆ ತುಂಬಾ ಒಳ್ಳೆಯವರಂತೆ ಕಾಣಿಸುತ್ತಾರೆ. ನಿಮ್ಮ ಬಗ್ಗೆ ಹಗಲು ರಾತ್ರಿ ಆಲೋಚಿಸುತ್ತಿರುವಂತೆ ಅದ್ಭುತವಾಗಿ ನಟಿಸುತ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಅದೃಷ್ಟವನ್ನು ನೋಡಿ ಅಸೂಯೆಯಿಂದ ಕುದಿಯುತ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ಜಗಳಗಳು ಉಂಟಾಗಲು, ಪತಿ ಪತ್ನಿಯರ ನಡುವೆ ಮನಸ್ತಾಪಗಳು ಬರಲು, ಕೈಗೆ ಬಂದ ಹಣ ಖರ್ಚಾಗಿ 1 ರೂಪಾಯಿಯೂ ಉಳಿಯದೇ ಇರಲು ಈ ವ್ಯಕ್ತಿಯೇ ಪರೋಕ್ಷ ಕಾರಣವಾಗಿರುವ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತಿವೆ. ನಿಮ್ಮ ಜೀವನದಲ್ಲಿ ಯಾರಿಗೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕು ಎಂದು ನೀವು ನಿರ್ಧರಿಸಬೇಕಾದ ಸಮಯ ಬಂದಿದೆ. ಆ ವ್ಯಕ್ತಿಯ ಹೆಸರು ಹೆಚ್ಚಾಗಿ SRML ಎಂಬ ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತಿದೆ. ಈ ಒಂದು ವಿಷಯವನ್ನು ಮಾತ್ರ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಮನೆಯ ರಹಸ್ಯಗಳನ್ನು, ನಿಮ್ಮ ಜೇಬಿನಲ್ಲಿರುವ ಹಣವನ್ನು ಅಥವಾ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ರಹಸ್ಯಗಳನ್ನೇ ಅವರು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನೀವು ಹೇಳುವ ವಿಷಯಗಳನ್ನೇ ನಿಮ್ಮ ಮೇಲೆ ಪ್ರಯೋಗಿಸಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ. ನೀವು ಅಂದುಕೊಳ್ಳಬಹುದು, ನಾನು ಯಾರಿಗೂ ಯಾವುದೇ ಅನ್ಯಾಯ ಮಾಡಿಲ್ಲವಲ್ಲ, ನನ್ನನ್ನೇ ಏಕೆ ಎಲ್ಲರೂ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು. ಆದರೆ ಪ್ರಪಂಚ ನಿಮ್ಮ ಯೋಚನೆಯಂತೆ ಇರುವುದಿಲ್ಲವಲ್ಲ. ನೀವು ಒಂದು ಒಳ್ಳೆಯ ಕೆಲಸ ಮಾಡಲು ಹೊರಟರೆ ಅದನ್ನು ಕೆಡಿಸಲು 100 ಜನ ಸಿದ್ಧರಾಗಿರುತ್ತಾರೆ. ಇದೇ ಜುಲೈ 4ರಿಂದ 7ರ ಈ ವಾರದಲ್ಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಕಸ್ಮಿಕ ಧನಯೋಗ ಒದಗಿ ಬರುವ ಸಾಧ್ಯತೆಗಳು ದಟ್ಟವಾಗಿವೆ. ಎಲ್ಲೋ ನಿಂತು ಹೋಗಿದ್ದ, ಇನ್ನೂ ಬರುವುದೇ ಇಲ್ಲ ಅಂದುಕೊಂಡಿದ್ದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ. ಯಾರು ನಿಮ್ಮನ್ನು ಹಣದ ವಿಷಯದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದ್ದರೋ ಅವರೇ ಆಶ್ಚರ್ಯಪಡುವಂತೆ ನಿಮ್ಮ ಕೈಗೆ ಹಣ ಸಿಗಲಿದೆ. ಹಾಗೆಯೇ ಬಹಳ ದಿನಗಳಿಂದ ಇದ್ದ ಪ್ರಯಾಣದ ಅಥವಾ ವಿದೇಶ ಪ್ರಯಾಣದ ಕನಸಿಗೆ ಇದ್ದ ಅಡೆತಡೆಗಳು ಕೂಡ ನಿವಾರಣೆಯಾಗಲಿವೆ. ನಿಮ್ಮ ಕುಟುಂಬದಲ್ಲಿ ಒಂದು ನಿರೀಕ್ಷಿತ ಶುಭ ಘಟನೆ ನಡೆಯಲಿದೆ. ಒಂದು ಫ್ಯಾಮಿಲಿ ಟ್ವಿಸ್ಟ್ ಕೂಡ ಬರಬಹುದು. ಬಹುಶಃ ಯಾರು ನಿಮ್ಮವರು ಅಂದುಕೊಂಡಿದ್ದೀರೋ ಅವರೇ ನಿಮ್ಮ ಬಳಿ ಬಂದು ಕ್ಷಮೆ ಕೇಳುವ ಸಮಯ ಹತ್ತಿರ ಬಂದಿದೆ. ಮುರಿದು ಹೋಗಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಅದ್ಭುತ ಸಮಯವಿದು. 2ನೆಯ ವ್ಯಕ್ತಿ ಆದರೆ ಈಗ ಹೇಳಲಿರುವ ವಿಷಯವನ್ನು ಬಹಳ ಜಾಗ್ರತೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ 2ನೆಯ ವ್ಯಕ್ತಿ ಒಂದು ದೊಡ್ಡ ಸಂಚು ರೂಪಿಸುತ್ತಿದ್ದಾರೆ. ನೀವು ಅತಿಯಾಗಿ ನಂಬಿದ ವ್ಯಕ್ತಿ, ನೀವು ಫೋನ್ನಲ್ಲಿ ಪ್ರತಿದಿನ ಮಾತನಾಡುವ ವ್ಯಕ್ತಿ, ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಕುಳಿತು ಊಟ ಮಾಡುವ ವ್ಯಕ್ತಿಯೇ ನಿಮ್ಮ ಪತನಕ್ಕೆ ಕಾರಣವಾಗಲಿದ್ದಾರೆ. ಹೌದು, ಇದನ್ನು ಕೇಳಲು ಕಹಿಯಾಗಿದ್ದರೂ ಇದೇ ನಿಜ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡುವುದು ಕೂಡ ಇವರೇ. ನೀವು ಉದ್ಧಾರವಾದರೆ ತಡೆದುಕೊಳ್ಳಲಾಗದವರು ಇವರೇ. ಈ ವ್ಯಕ್ತಿ ನಿಮ್ಮ ಅತ್ಯಂತ ಆಪ್ತ ಬಂಧು ಅಥವಾ ಪ್ರಾಣಸ್ನೇಹಿತ ಆಗಿರುವ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ನಗುತ್ತಾ ಒಳಗೊಳಗೆ ಮಾತ್ರ ನಿಮ್ಮ ಮೇಲೆ ವಿಷ ಕಾರುತ್ತಿರುವ ವ್ಯಕ್ತಿ ಇವರು. ಆದರೆ ಗಾಬರಿಯಾಗಬೇಡಿ, ಮುಂಬರುವ ದಿನಗಳಲ್ಲಿ ಒಂದು ಘಟನೆಯ ಮೂಲಕ ಈ ಶತ್ರುವಿನ ಅಸಲಿ ಬಣ್ಣ ಬಯಲಾಗುತ್ತದೆ. ಅವರ ಮುಖವಾಡ ಕಳಚಿಬಿದ್ದು ಅವರ ನಿಜರೂಪ ಏನೆಂದು ಎಲ್ಲರಿಗೂ ತಿಳಿಯುವಂತೆ ಆ ದೇವರೇ ಒಂದು ಪರಿಸ್ಥಿತಿಯನ್ನು ನಿರ್ಮಿಸುತ್ತಾನೆ. ಆಗಲೇ ನಿಮಗೆ ಅರ್ಥವಾಗುವುದು, ಇಷ್ಟು ದಿನ ನೀವು ಯಾರನ್ನು ನಂಬಿ ಬೆಳೆಸುತ್ತಿದ್ದೀರಿ, ಯಾರಿಗಾಗಿ ಪ್ರಾಣ ಕೊಡುತ್ತಿದ್ದೀರಿ ಎಂದು. ಆದರೆ ಈ ಮೇಷರಾಶಿಯವರಲ್ಲಿ ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಿತ್ರ ಅನುಭವವಾಗುತ್ತಿದೆ. ಯಾವುದೇ ಕಾರಣವಿಲ್ಲದೆಯೇ ಮನಸ್ಸು ತುಂಬಾ ಭಾರವಾಗಿ ಅನಿಸುವುದು, ಏನೋ ಅನಾಹುತ ನಡೆದು ಹೋಗುತ್ತದೆ ಎಂಬ ಭಯ, ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರುವುದು,
ನಿದ್ರೆ ಬಂದರೂ ದಿಢೀರನೆ ಬೆಚ್ಚಿ ಬೀಳುವುದು, ಪದೇ ಪದೇ ಹಳೆಯ ವಿಷಯಗಳು ನೆನಪಿಗೆ ಬಂದು ಕಣ್ಣೀರು ಹಾಕುವುದು, ಇವೆಲ್ಲವೂ ನಿಮ್ಮ ಸುತ್ತಲೂ ಆವರಿಸಿರುವ ನಕಾರಾತ್ಮಕ ಶಕ್ತಿಯ ಅಂದರೆ ನೆಗೆಟಿವ್ ಎನರ್ಜಿಯ ಸಂಕೇತಗಳಾಗಿವೆ. ಮುಖ್ಯವಾಗಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವವರು, ನಿಮ್ಮನ್ನು ನೋಡಿ ಹೊಟ್ಟೆಯುರಿಯುವವರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ದಾರೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿದೆ. ಇದನ್ನೇ ನಾವು ನರದೃಷ್ಟಿ ಅಥವಾ ನರಘೋಷೆ ಎನ್ನುತ್ತೇವೆ. ನರದೃಷ್ಟಿಗೆ ಕಲ್ಲು ಕೂಡ ಸೀಳುತ್ತದೆ ಎಂಬ ಗಾದೆ ನಿಮಗೆ ಗೊತ್ತಲ್ಲವೇ? ಅದೇ ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಶುರು ಮಾಡಿದರೂ ಅದು ಮುಗಿಯುವ ಕೊನೆಯ ಕ್ಷಣದಲ್ಲಿ ನಿಂತು ಹೋಗುವುದು, ಮನೆಯಲ್ಲಿ ಪ್ರಶಾಂತತೆ ಇಲ್ಲವಾಗುವುದು, ಇವೆಲ್ಲವೂ ಸಾಮಾನ್ಯ ಸಮಸ್ಯೆಗಳಲ್ಲ. ಮೂವರನೆಯ ವ್ಯಕ್ತಿ ಅಷ್ಟೇ ಅಲ್ಲದೆ ನಿಮ್ಮ ಸೋಷಿಯಲ್ ಮೀಡಿಯಾವನ್ನೂ ಸದಾ ಗಮನಿಸುತ್ತಿರುವ ಒಬ್ಬ ಸೈಲೆಂಟ್ ಶತ್ರು ಮೂರನೆಯ ವ್ಯಕ್ತಿಯಾಗಿದ್ದಾರೆ. ನೀವು ಹಾಕುವ ಪ್ರತಿಯೊಂದು ಸ್ಟೇಟಸ್, ಫೋಟೋಗಳನ್ನು ಅವರು ಪ್ರತಿಕ್ಷಣವೂ ಗಮನಿಸುತ್ತಿರುತ್ತಾರೆ. ಹೊರಗೆ ತಮಗೇನೂ ತಿಳಿಯದಂತೆ, ನಿಮ್ಮ ಮೇಲೆ ಯಾವುದೇ ಆಸಕ್ತಿ ಇಲ್ಲದಂತೆ ನಟಿಸುತ್ತಾರೆ. ಆದರೆ ಒಳಗೊಳಗೆ ಇವರು ಇಷ್ಟೊಂದು ಬೆಳೆಯುತ್ತಿದ್ದಾರಲ್ಲ, ಇವರ ಫ್ಯಾಮಿಲಿ ಇಷ್ಟೊಂದು ಸಂತೋಷವಾಗಿದೆಯಲ್ಲ ಎಂದು ನಿಮ್ಮ ಜೀವನದ ಮೇಲೆ ಅಸೂಯೆಯಿಂದ ಬೆಂದು ಹೋಗುತ್ತಿದ್ದಾರೆ. ಈ ಅಸೂಯೆ ಹಾಗೂ ನಕಾರಾತ್ಮಕ ವೈಬ್ರೇಷನ್ಗಳು ನೇರವಾಗಿ ನಿಮ್ಮ ಮೇಲೆ ಬೀಳುತ್ತಿವೆ. ಅದಕ್ಕಾಗಿಯೇ ನೀವು ಎಂದಾದರೂ ತುಂಬಾ ಸಂತೋಷವಾಗಿರುವ ಫೋಟೋವನ್ನು ಹಾಕಿದ ಮರುದಿನವೇ ನಿಮ್ಮ ಮನೆಯಲ್ಲಿ ಏನೋ ಒಂದು ಸಣ್ಣ ಜಗಳ ನಡೆಯುವುದನ್ನು ನೀವು ಗಮನಿಸಿರಬಹುದು. ಇದು ಕೇವಲ ಅವರ ನರದೃಷ್ಟಿಯಿಂದಲೇ ನಡೆಯುತ್ತಿರುವುದು. ಆದ್ದರಿಂದ ನಿಮ್ಮ ವೈಯಕ್ತಿಕ ಸಂತೋಷವನ್ನು ಪ್ರಪಂಚಕ್ಕೆ ಸಾರುವುದನ್ನು ಕೆಲವು ದಿನಗಳ ಕಾಲ ನಿಲ್ಲಿಸಿ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗ ಈ ಮೇಷರಾಶಿಯವರಿಗೆ ಗುರುಬಲ ಅದ್ಭುತವಾಗಿ ಕೆಲಸ ಮಾಡಲಿದೆ. ನಿಮ್ಮ ಜೀವನದಲ್ಲಿ ಈಗ ಒಬ್ಬ ವಿಶೇಷ ವ್ಯಕ್ತಿ ಪ್ರವೇಶಿಸಲಿದ್ದಾರೆ. ಆ ವ್ಯಕ್ತಿಯ ಆಗಮನದಿಂದ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಅಂದರೆ ನೀವು ಊಹಿಸದ ರೀತಿಯಲ್ಲಿ ಬದಲಾಗಲಿದೆ. ಈ ವ್ಯಕ್ತಿ ನಿಮಗೊಂದು ಗುಪ್ತವರದಂತಿದ್ದಾರೆ. ದೇವರು ಸ್ವತಃ ನಿಮ್ಮ ಕಷ್ಟಗಳನ್ನು ತೀರಿಸಲು ಈ ವ್ಯಕ್ತಿಯನ್ನು ಕಳುಹಿಸಿದ ತನ್ನ ಪ್ರತಿನಿಧಿಯಂತೆ ಇರುತ್ತಾರೆ. ಇದುವರೆಗೆ ನಿಂತುಹೋಗಿದ್ದ ಕೆಲಸಗಳು ಒಂದೊಂದಾಗಿ ಬಹಳ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಈ ವ್ಯಕ್ತಿಯ ಹೆಸರು PNV ಎಂಬ ಅಕ್ಷರಗಳಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತಿದೆ. ಈ ವ್ಯಕ್ತಿ ನಿಮಗೆ ಮೊದಲೇ ಪರಿಚಿತರಾಗಿರಬಹುದು ಅಥವಾ ಹೊಸದಾಗಿ ನಿಮ್ಮ ಪರಿಚಯಕ್ಕೆ ಬರಬಹುದು. ನಿಮ್ಮ ಜೀವನಕ್ಕೆ ಇವರು ಮಾರ್ಗದರ್ಶಕರಾಗಿ ಬಂದ ನಂತರ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಕುಸಿದು ಹೋಗಿದ್ದ ನಿಮ್ಮ ಆತ್ಮವಿಶ್ವಾಸ ಮತ್ತೆ ದುಪ್ಪಟ್ಟಾಗುತ್ತದೆ. ನಿಮ್ಮಲ್ಲಿ ಹೊಸ ಶಕ್ತಿ, ಹೊಸ ಉತ್ಸಾಹ ಮೂಡಿಬರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ರಿವೆಂಜ್ ಮೂಮೆಂಟ್ ಅಂದರೆ ಪ್ರತಿಕಾರದ ಕ್ಷಣ ಇದ್ದಂತೆ. ಹೌದು, ಪ್ರತಿಕಾರ ಎಂದರೆ ಆಯುಧಗಳಿಂದ ಮಾಡುವುದಲ್ಲ, ನಮ್ಮ ಯಶಸ್ಸಿನಿಂದ ಸಾಧಿಸುವುದು. ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ನೋಡಿದವರೇ, ನಿಮ್ಮ ಬಗ್ಗೆ ಲಘುವಾಗಿ ಮಾತನಾಡಿದವರೇ, ಈಗ ನಿಮ್ಮ ಸ್ಥಾನಮಾನ ಹೆಚ್ಚಾಗುವುದನ್ನು ನೋಡಿ ನಿಮ್ಮ ಮುಂದೆ ಬಂದು ಕೈಕುಲುಕಿ ಮಾತನಾಡುವ ಪರಿಸ್ಥಿತಿ ಬರುತ್ತದೆ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ಕೂಡ ಅದನ್ನು ಹೊರಹಾಕಲಾಗದೆ ಮೇಲ್ನೋಟಕ್ಕೆ ನಗುತ್ತಾ ನಿಮ್ಮೊಂದಿಗೆ ಚೆನ್ನಾಗಿರಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ನೀವು ಬಾಯಿಂದ ಉತ್ತರಿಸಬೇಕಾದ ಅಗತ್ಯವಿಲ್ಲ. ನಿಮ್ಮ ಯಶಸ್ಸೇ ಅವರಿಗೆ ಕಪಾಳಮೋಕ್ಷದಂತಹ ಉತ್ತರ ನೀಡುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಕಣ್ಣೆದುರೇ ಕಷ್ಟಪಡುವುದನ್ನು ನೀವು ನೋಡುತ್ತೀರಿ. ನಿಮ್ಮನ್ನು ಯಾರು ಏಡಿಸಿದರೋ, ನಿಮ್ಮ ಕಣ್ಣೀರಿಗೆ ಕಾರಣರಾದರೋ ಅವರೇ ಕಣ್ಣೀರು ಹಾಕುವ ಸಮಯ ಬಂದಿದೆ. ಧರ್ಮ ಯಾವಾಗಲೂ ಗೆಲ್ಲುತ್ತದೆ. ಅದು ಸ್ವಲ್ಪ ತಡವಾಗಬಹುದು, ಆದರೆ ಅಂತಿಮ ಜಯ ನಿಮ್ಮದೇ. ಇನ್ನು ಮೇಷರಾಶಿಯ ಮಹಿಳೆಯರು ಕೂಡ ಇತ್ತೀಚೆಗೆ ಹೆಚ್ಚಾಗಿ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಯನ್ನು ಅಂದರೆ ಡಿಪ್ರೆಷನ್ ಎದುರಿಸುತ್ತಿದ್ದಾರೆ. ಅತ್ತೆ ಮಾವಂದಿರ ಜೊತೆ ಅಥವಾ ಪತಿಯೊಂದಿಗೆ ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳಗಳು ಆಗುತ್ತಿವೆ. ನಿಮ್ಮ ಕುಟುಂಬಕ್ಕಾಗಿ ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟು ಸೇವೆ ಮಾಡಿದರೂ ನಿಮ್ಮ ಒಳ್ಳೆಯತನವನ್ನು ಅರ್ಥಮಾಡಿಕೊಳ್ಳದವರೇ ನಿಮ್ಮ ಸುತ್ತಲಿದ್ದಾರೆ. ನೀವು ಏನೇ ಮಾಡಿದರೂ ಅವರಿಗೆ ಅದು ತಪ್ಪಾಗಿಯೇ ಕಾಣಿಸುತ್ತದೆ. ನೀವು ಎಷ್ಟು ಹೊಂದಾಣಿಕೆಯಿಂದ ಹೋದರೂ ಅವರು ನಿಮ್ಮನ್ನು ಇನ್ನೂ ತುಳಿಯಲು ನೋಡುತ್ತಿದ್ದಾರೆ. ಆದರೆ ನಂಬಿ, ಇನ್ನು ಹೆಚ್ಚು ದಿನ ಇದು ಹೀಗೇ ಇರುವುದಿಲ್ಲ. ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪ್ರಶಾಂತತೆ ಬರಲಿದೆ. ಮುಖ್ಯವಾಗಿ ಈ ಜುಲೈ 4, 5, 6, 7 ದಿನಗಳ ನಂತರ ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತದೆ. ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತದೆ, ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ. ನಿಮ್ಮ ಪತಿ ನಿಮ್ಮ ಮಾತನ್ನು ಕೇಳುತ್ತಾರೆ, ನಿಮ್ಮ ಮೌಲ್ಯವನ್ನು ಅವರು ಗುರುತಿಸುತ್ತಾರೆ. ನಿಮ್ಮ ಸಂಸಾರದಲ್ಲಿ ಮತ್ತೆ ಹಳೆಯ ಸಂತೋಷದ ದಿನಗಳು ಮರಳಿ ಬರಲಿವೆ. ಆದರೆ ಮೇಷರಾಶಿಯ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿಗಳು ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ನಿಮ್ಮ ಭಾವನೆಗಳನ್ನು, ನಿಮ್ಮ ಮುಗ್ಧತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಒಬ್ಬ ಮೋಸಗಾರ ವ್ಯಕ್ತಿ
ನಿಮ್ಮ ಜೀವನಕ್ಕೆ ಬರುವ ಅಪಾಯವಿದೆ. ಅವರು ಆರಂಭದಲ್ಲಿ ತುಂಬಾ ಪ್ರೀತಿಯಿಂದ ಮಾತನಾಡಿ ಬಿಲ್ಡಪ್ ಕೊಟ್ಟರು. ಆಮೇಲೆ ತಮ್ಮ ಅಗತ್ಯ ತೀರಿದ ತಕ್ಷಣ ನಿಮ್ಮ ಮನಸ್ಸನ್ನು ತೀವ್ರವಾಗಿ ಗಾಯಗೊಳಿಸಿ ಕೈಬಿಟ್ಟು ಹೋಗುವ ಸಾಧ್ಯತೆಯಿದೆ. ಆದ್ದರಿಂದ ನಿಮ್ಮ ಕೆರಿಯರ್ ಮೇಲೆ ಗಮನ ಹರಿಸಿ. ಯಾರನ್ನೇ ಆಗಲಿ ಕುರುಡಾಗಿ ನಂಬುವ ಮುನ್ನ ಅವರ ನಿಜರೂಪ ಹಾಗೂ ಅವರ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನೀವು ಆಯ್ದುಕೊಂಡ ವೃತ್ತಿಯಲ್ಲಿ ಅಥವಾ ಓದಿನಲ್ಲಿ ಯಶಸ್ಸು ಗಳಿಸಲು ಇದು ಸೂಕ್ತ ಸಮಯ. ನಿಮ್ಮ ಗಮನವೆಲ್ಲವೂ ನಿಮ್ಮ ಗುರಿಯ ಮೇಲೆಯೇ ಇರಬೇಕು. ನಿಮ್ಮ ಏಕಾಗ್ರತೆಯನ್ನು ಕೆಡಿಸುವವರಿಂದ ದೂರವಿರಿ. ನಿಮಗೆ ಬರುತ್ತಿರುವ ನಕಾರಾತ್ಮಕ ಶಕ್ತಿ ಹಾಗೂ ನರದೃಷ್ಟಿಯಿಂದ ಹೊರಬರಲು ನೀವು ಖಂಡಿತವಾಗಿಯೂ ಮಾಡಬೇಕಾದ ಕೆಲವು ಶಕ್ತಿಶಾಲಿ ಪರಿಹಾರಗಳಿವೆ. ಇವುಗಳಿಗೆ ಯಾವುದೇ ದೊಡ್ಡ ಖರ್ಚು ಬೇಕಾಗಿಲ್ಲ, ಕೇವಲ ನಿಮ್ಮ ನಂಬಿಕೆ ಮತ್ತು ಭಕ್ತಿಗೆ ಸಂಬಂಧಿಸಿದ್ದಾಗಿವೆ. 1. ಪ್ರತಿ ಸೋಮವಾರ ಬೆಳಿಗ್ಗೆ ಬೇಗನೆ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ. ಶಿವಲಿಂಗದ ಮೇಲೆ ಸ್ವತಃ ನಿಮ್ಮ ಕೈಯಾರೆ 1 ಬಿಂದಿಗೆ ನೀರು ಅಥವಾ ಹಾಲನ್ನು ಅರ್ಪಿಸಿ ಅಭಿಷೇಕ ಮಾಡಿ. ಆ ಸಮಯದಲ್ಲಿ ಪ್ರಶಾಂತವಾಗಿ, ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದೆ ಓಂ ನಮಃ ಶಿವಾಯ ಎಂದು 21 ಬಾರಿ ಜಪಿಸಿ. ಪರಮಶಿವನಿಗೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳಿ. 2. ಪ್ರತಿದಿನ ಸಂಜೆ ಮನೆಯಲ್ಲಿ ದೇವರ ಮುಂದೆ ತಪ್ಪದೇ ದೀಪವನ್ನು ಹಚ್ಚಿ. ದೀಪವಿರುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಕಂಪನಗಳು ಅಂದರೆ ಪಾಸಿಟಿವ್ ವೈಬ್ರೇಷನ್ ಬರುತ್ತವೆ. 3. ನಿಮ್ಮ ಮನೆಯಲ್ಲಿ ಒಡೆದ ಕನ್ನಡಿಗಳು, ಒಡೆದ ವಸ್ತುಗಳು, ಹಾಗೆಯೇ ಬಳಸದ ಹಳೆಯ ಬಟ್ಟೆಗಳು, ಎಷ್ಟು ಬಾರಿ ರಿಪೇರಿ ಮಾಡಿದರೂ ಕೆಲಸ ಮಾಡದ ಹಳೆಯ ಗಡಿಯಾರಗಳು ಇದ್ದರೆ ಅವೆಲ್ಲವನ್ನು ಇಂದೇ ಮನೆಯಿಂದ ಹೊರಗೆ ಹಾಕಿ. ಇವು ಮನೆಯಲ್ಲಿ ದರಿದ್ರ ಮತ್ತು ನಕಾರಾತ್ಮಕ ಶಕ್ತಿಯನ್ನು ವಿಪರೀತವಾಗಿ ಹೆಚ್ಚಿಸುತ್ತವೆ. 4. ಮನೆ ಒರೆಸುವಾಗ ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿನ ಹಾಕಿ ಒರೆಸಿ. ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿಯಿರುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ರಾತ್ರಿಯ ಸಮಯದಲ್ಲಿ ಹಳೆಯ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ನಡೆದುಹೋದ ವಿಷಯಗಳ ಬಗ್ಗೆ ಯೋಚಿಸಿ ಸಂಕಟಪಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಭವಿಷ್ಯದ ಬಗ್ಗೆ ಭರವಸೆಯಿಂದ ಇರಿ. ಮುಂಬರುವ ದಿನಗಳಲ್ಲಿ, ಮುಖ್ಯವಾಗಿ ಈ ಜುಲೈ 4, 5, 6, 7 ಈ ಸುದಿನಗಳ ನಂತರ ಮೇಷ ರಾಶಿಯವರ ಜೀವನದಲ್ಲಿ ಭಾರೀ ಬದಲಾವಣೆಗಳು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಸಾಲದ ಬಾಧೆಯಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗುತ್ತೀರಿ. ಹಾಗೆಯೇ ಬಹಳ ದಿನಗಳಿಂದ ಕಾಡುತ್ತಿದ್ದ ಕೋರ್ಟ್ ಕೇಸುಗಳು, ಆಸ್ತಿ ವಿವಾದಗಳು ಇದ್ದರೆ ಅವು ನಿಮಗೆ ಅನುಕೂಲಕರವಾಗಿ ಮುಗಿಯುತ್ತವೆ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಬೆಂಬಲ ದೊರೆತು ಪ್ರಮೋಷನ್ ಅಂದರೆ ಬಡ್ತಿ ಅಥವಾ ಇನ್ಕ್ರಿಮೆಂಟ್ ಸಿಗುವ ಅವಕಾಶಗಳು ಖಂಡಿತವಾಗಿಯೂ ಇವೆ. ಸ್ವಂತ ಮನೆ ಕಟ್ಟಿಸಬೇಕು ಅಥವಾ ಹೊಸ ವಾಹನ ಖರೀದಿಸಬೇಕು ಎಂದು ಕನಸು ಕಾಣುತ್ತಿರುವವರ ಆ ಕನಸು ನನಸಾಗಲಿದೆ. ವಿದೇಶಕ್ಕೆ ಹೋಗಬಯಸುವವರಿಗೂ ಅಡೆತಡೆಗಳು ನಿವಾರಣೆಯಾಗಿ ಉತ್ತಮ ಅವಕಾಶಗಳು ಬರಲಿವೆ. ಆದರೆ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಕೋಪ ಹೆಚ್ಚಾಗುವ ಸಾಧ್ಯತೆಯಿದೆ. ನಿಮ್ಮ ಕೋಪವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ನಿಮ್ಮನ್ನು ದಾರಿ ತಪ್ಪಿಸಲು ನೋಡುವವರು ನಿಮ್ಮ ಸುತ್ತಲೂ ಇದ್ದಾರೆ. ಆದ್ದರಿಂದ ಪ್ರಶಾಂತವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ. ನಿಮ್ಮನ್ನು ಕೆಣಕುವವರು ಇದ್ದಾರೆ ಎಂದು ನೀವು ಜಗಳಕ್ಕೆ ಹೋದರೆ ನಷ್ಟ ಅನುಭವಿಸುವುದೂ ನೀವೇ. ಮೌನವಾಗಿರುವುದನ್ನು ಕಲಿಯಿರಿ. ನಿಮ್ಮ ಮೌನವೇ ಅವರಿಗೆ ಅತ್ಯಂತ ಭಯಾನಕ ಅಸ್ತ್ರವಾಗಿ ಬದಲಾಗುತ್ತದೆ. ನಿಮ್ಮ ಸಹನೆಯೇ ನಿಮಗೆ ಶ್ರೀರಾಮ ರಕ್ಷೆ. ದೇವರು ನಿಮಗೆ ಕೊಡುವುದು ತಡವಾದರೂ ನಿಮ್ಮನ್ನು ಖಾಲಿ ಕೈಯಲ್ಲಿ ಕಳುಹಿಸುವುದಿಲ್ಲ ಎನ್ನುವುದು ಅಕ್ಷರಶಃ ಸತ್ಯ. ನಿಮ್ಮ ಕಣ್ಣೀರಿಗೆ ಮುಕ್ತಿ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಒಳ್ಳೆಯತನ, ನಿಮ್ಮ ದಯೆಯ ಗುಣ ನಿಮ್ಮ ದೌರ್ಬಲ್ಯ ಖಂಡಿತ ಅಲ್ಲ, ಅದು ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಇದುವರೆಗೆ ನೀವು ಪಟ್ಟ ಮಾನಸಿಕ ನೋವುಗಳಿಗೆ, ಆರ್ಥಿಕ ಕಷ್ಟಗಳಿಗೆ ಅಂತ್ಯ ಹಾಡುವ ಸಮಯ ಬಂದಿದೆ. ಕಗ್ಗತ್ತಲೆಯ ರಾತ್ರಿ ಕಳೆದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು, ಹೊಸ ಮುಂಜಾವು ಆರಂಭವಾಗಲಿದೆ. ನಿಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗಿ ಸುಖಸಂತೋಷಗಳು ನಿಮ್ಮದಾಗಲಿವೆ. ನೀವು ಯಾರಿಗೆಲ್ಲ ಸಹಾಯ ಮಾಡಿದ್ದೀರೋ ಆ ಪುಣ್ಯವೇ ನಿಮ್ಮನ್ನು ಒಂದು ಅದೃಶ್ಯ ಕವಚದಂತೆ ರಕ್ಷಿಸುತ್ತದೆ. ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಮಾಹಿತಿಯನ್ನು ನೋಡುತ್ತಿರುವ ಮೇಷರಾಶಿಯವರಲ್ಲಿ ಬಹಳಷ್ಟು ಜನರಿಗೆ ಮುಂಬರುವ ದಿನಗಳಲ್ಲಿ ಅತ್ಯಂತ ದೊಡ್ಡ ಧನಾತ್ಮಕ ಬದಲಾವಣೆಗಳು ಖಂಡಿತವಾಗಿಯೂ ಕಂಡುಬರುತ್ತವೆ. ಆ ಬದಲಾವಣೆಯು ಹಣದ ರೂಪದಲ್ಲಿ, ನಿಮ್ಮ ಕೆರಿಯರ್ನಲ್ಲಿ ನಿರೀಕ್ಷಿತ ಪ್ರಗತಿಯ ರೂಪದಲ್ಲಿ, ಅಥವಾ ನಿಮ್ಮ ಜೀವನ ಹಾಗೂ ನಿಮ್ಮ ಆಲೋಚನಾ ವಿಧಾನವನ್ನೇ ಬದಲಾಯಿಸುವ ಒಬ್ಬ ಒಳ್ಳೆಯ ವ್ಯಕ್ತಿಯ ರೂಪದಲ್ಲಿ ಇರಬಹುದು. ಇಷ್ಟು ದಿನ ನಿಮ್ಮನ್ನು ಪೀಡಿಸುತ್ತಿದ್ದ ಪರಿಸ್ಥಿತಿಗಳು, ನಿಮ್ಮನ್ನು ನೋಯಿಸಿದ ಮನುಷ್ಯರು ನಿಮ್ಮ ಜೀವನದಿಂದ ಅವರಾಗಿಯೇ ದೂರವಾಗುತ್ತಾರೆ. ನೀವು ಬಯಸಿದ ಪ್ರಶಾಂತತೆ ನಿಮಗೆ ಸಿಗುತ್ತದೆ. ನಿಮ್ಮ ಜೀವನ ಮತ್ತೆ ಸರಿದಾರಿಗೆ ಬರುತ್ತದೆ. ನಿಮ್ಮ ಕನಸಿನ ಲೋಕದಲ್ಲಿ ಸಂತೋಷವಾಗಿ ಬದುಕುವ ಸಮಯ ಬಂದಿದೆ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬ ಯಾವಾಗಲೂ ನಗನಗುತ್ತಾ ಇರಲಿ ಎಂದು
ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಕಣ್ಣೀರು ಒರೆಸುವ ಜವಾಬ್ದಾರಿಯನ್ನು ಆ ಭಗವಂತನೇ ವಹಿಸಿಕೊಂಡಿದ್ದಾನೆ. ಹಾಗಾಗಿ ನಮ್ಮ ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಈ ಮಾಹಿತಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ದಿವ್ಯ ಮಾಹಿತಿಗಳಿಗಾಗಿ ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಇನ್ನೂ ಹೆಚ್ಚಿನ ಬೆಂಬಲ ಮತ್ತು ಸಪೋರ್ಟ್ ನೀಡಿ. ಧನ್ಯವಾದಗಳು.